ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದೊಂದು ನಮ್ಮ ಕೆಲವೊಂದು ಸರ್ವ ಸಂಕಟಗಳು ಇರುತ್ತೆ. ಅದು ದಾರಿದ್ರ್ಯ ಇರ್ಬೋದು, ಹಣಕಾಸು ಸಂಬಂಧಪಟ್ಟಿದ್ದಿರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು, ಅಥವಾ ಮನೆಯಲ್ಲಿ ಎಷ್ಟೇ ಹಣ ತಂದರೂ ಎಷ್ಟೇ ದುಡಿದ್ರೂ ಆ ಹಣ ನಿಲ್ತಾ ಇಲ್ಲ ಅನ್ನೋದಿರ್ಬೋದು. ಇಂಥದಕ್ಕೆಲ್ಲ ಒಂದು ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಈ ಒಂದು ಮಂತ್ರದಿಂದ ಇನ್ನೊಂದು ತಂತ್ರ ಕೂಡ ಇದೆ, ಅದನ್ನು ಕೂಡ ನಾನು ಹೇಳ್ತೀನಿ. ಆದ್ದರಿಂದ ನೀವು ನಿಮ್ಮ ದಾರಿದ್ರ್ಯನ, ನಿಮ್ಮ ಕಷ್ಟಗಳನ್ನು, ನಿಮ್ಮ ಒಂದು ಏನು ಹಣಕಾಸು ತೊಂದರೆ ಆಗ್ತಾ ಅದಕ್ಕೆಲ್ಲದಕ್ಕೂ ಇದು ಚಿಕ್ಕದು ಒಂದು ಪರಿಹಾರ. ಇದು ಯಾವುದೇ ರೀತಿ ಹಣಕಾಸು ಖರ್ಚಿಲ್ಲ. ನೀವು ಅನ್ಕೋಬೋದು ಇಷ್ಟು ಚಿಕ್ಕ ಒಂದು ಮಂತ್ರಕ್ಕೆ ಎಲ್ಲ ಕೆಲಸ ಆಗಿಬಿಡುತ್ತಾ ಅಂತ. ಹೌದು, ಒಂದು ನಿಂಬೆ ಹಣ್ಣಿನಲ್ಲಿ 50 ಪೈಸೆ, ₹1 ನಿಂಬೆ ಹಣ್ಣಿನಲ್ಲಿ ಜೀವ ಬರೆಸೋ ಶಕ್ತಿ ಇದೆ, ಜೀವ ತೆಗೆಯೋ ಶಕ್ತಿ ಕೂಡ ಇರುತ್ತೆ. ಅಂದಮೇಲೆ ಇಂಥ ಒಂದು ಅಷ್ಟ ಮಂತ್ರಗಳಿಂದ ಕೆಲಸ ಆಗಲ್ವಾ? ಅದ್ಭುತವಾಗಿ ಕೆಲಸ ನಡೆಯುತ್ತೆ. ಅಂದರೆ ನಾವು ಮಾಡೋ ಮನಸ್ಸು ಶ್ರದ್ಧಾ ಭಕ್ತಿ ಇದ್ದಾಗ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಮಂತ್ರದಿಂದ, ತಂತ್ರದಿಂದ ನಮ್ಮ ಕೆಲಸಗಳನ್ನು ನಾವು ಭಾಳ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ ಅದು ಹೇಗೆ ಏನು ಅಂತ ನೋಡೋಣ. ಇದನ್ನು ಮೊದಲೇ ನಾನು ಹೇಳಿದ್ನಲ್ಲ, ಭಕ್ತಿ ಒಂದು ಶ್ರದ್ಧೆಯಿಂದ, ಏಕಾಗ್ರೆಯಿಂದ ಈ ಒಂದು ಮಹಾಮಂತ್ರನ ನೀವು ಸ್ಮರಣೆ ಮಾಡಿಕೊಂಡ್ರೆ ಸರ್ವ ವಿಧವಾದ ನಿಮಗೊಂದು ನಿಮ್ಮ ಜೀವನದಲ್ಲಿ ಎಲ್ಲನೂ ಮಂಗಳಕರವಾಗುತ್ತೆ. ಇವಾಗ ಏನು ನೀವು ಅಮಂಗಲಗಳು ಏನು ನೋಡಿರ್ತೀರಾ, ಆ ಅಮಂಗಳಗಳನ್ನೆಲ್ಲ ದೂರ ಮಾಡುತ್ತೆ. ಆದರೆ ಇದಕ್ಕೆ ಒಂದು ಏನಪ್ಪ ಅಂತಂದರೆ, ಇದಕ್ಕೆ ಕೆಂಪು ಹೂಗಳು ಬೇಕು. ಅದು ಕೆಂಪು ಹೂವು ಯಾವುದಾದ್ರೂ ಪರವಾಗಿಲ್ಲ, ಬೆಲೆ ಆಗ್ಬೋದು, ದಾಸವಾಳ ಆಗ್ಬೋದು, ಗುಲಾಬಿ ಹೂವು ಕೂಡ ಆಗ್ಬೋದು. ಈ ರೀತಿ ಹೂವನ್ನು ಯಾರು ಈ ಮಂತ್ರನ ನೀವು ಹೇಳ್ತಿರೋ ಅವರೇ ತಮ್ಮ ಸ್ವಯ ಹಸ್ತದಿಂದ ಈ ಒಂದು ಹೂಗಳನ್ನ ಮಾಲೆ ಕಟ್ಟಿ, ಆ ಮಾಲೆನ ಒಂದು ಕಟ್ಟಿ ಅಂದರೆ ತಯಾರು ಮಾಡಿ, ಅಂದರೆ ನಾವು ಹೂವು ಕಟ್ತೀವಲ್ಲ ಆ ರೀತಿ ಮಾಲೆನ ತಯಾರು ಮಾಡಿ ಇದೇ ಮಂತ್ರದಿಂದ ಮೊದಲು ಈ ಮಂತ್ರ ನೀವು ಸಿದ್ಧಿ ಮಾಡ್ಕೋಬೇಕು. ಮೊದಲು ಈ ಮಂತ್ರ ಸಿದ್ಧಿ ಮಾಡಿಕೊಂಡು ತದನಂತರ ಆವಾಗ ಏನು ಬೇಕಾಗಿಲ್ಲ, ಹೂಗಳೇನು ಬೇಕಾಗಿಲ್ಲ, ಬರೀ ಮಂತ್ರ ಮಾತ್ರ ನೀವು ಶ್ರದ್ಧಾಭಕ್ತಿಯಿಂದ ಕಲ್ತ್ಕೊಂಡ್ರೆ ಸಾಕು. ನಿಮ್ಮ ಒಂದು ಕಷ್ಟಗಳ ಪರಿಹಾರ ಆಗಬೇಕಾದಾಗ ಒಂದು ಒಳ್ಳೆಯ ದಿವಸ ನೋಡಿಕೊಂಡು ಈ ಕೆಂಪು ಹೂಗಳನ್ನ ತಂದು ನೀವು ನಿಮ್ಮ ಕೈಯಾರೆ ಮಾಲೆಗಳನ್ನ ತಯಾರು ಮಾಡಿ ಇದೇ ಮಂತ್ರ ಒಂದು 100 ಬಾರಿ ಅಥವಾ 108 ಬಾರಿ ಆ ಮಂತ್ರನ ಅಭಿಮಂತ್ರಿಸ್ಬಿಟ್ಟು ಇದನ್ನು ಯಾವುದಾದ್ರೂ ದೇವಿಗೆ ಸಮರ್ಪಣೆ ಮಾಡಬೇಕು. ಅಂದರೆ ಮಂಗಳವಾರ ದಿವಸ ದುರ್ಗೆ ಅಥವಾ ಕಾಳಿ ಈ ಥರ ಶಕ್ತಿ ದೇವತೆಗಳಿಗೆ ನೀವು ಅರ್ಪಣೆ ಮಾಡಬೇಕು. ಮಂಗಳವಾರ ದಿವಸ ಆ ರೀತಿ ಮಾಡಿದ್ರೆ ಶುಕ್ರವಾರ ದಿವಸ ಮಹಾಲಕ್ಷ್ಮಿಗೆ ನೀವು ಕೊಡಬೇಕಾಗುತ್ತೆ. ಇದು ಈ ರೀತಿ ಮಾಡ್ತಾ ಬಂದರೆ ನೀವು ನಿಮ್ಮ ಕೈಲಿ ಸಾಧ್ಯ ಆದಷ್ಟು, ಅಂದರೆ ನೀವು ಸಂಕಲ್ಪ ಮಾಡ್ಕೋಬೇಕು, ನಾನು ಇಷ್ಟು ಒಂದು ವಾರ ಕೊಡ್ತೀನಿ ಅಥವಾ ಇಷ್ಟು ದಿನ ಕೊಡ್ತೀನಿ ಅಂತ ಈ ರೀತಿ ನೀವು ಮಾಡಿಕೊಂಡಾಗ ನಿಮ್ಮಲ್ಲಿ ಆ ಒಂದು ಕಷ್ಟ ಅದೇನಿದೆ, ಏನು ನಿಮ್ಮ ಜೀವನದಲ್ಲಿ ತೊಂದರೆ ಆಗಿದೆ ಅದೆಲ್ಲ ದೂರ ಆಗುತ್ತೆ. ಅಂದರೆ ಇಂಥದ್ದೇ ಅನ್ನೋದಿಲ್ಲ, ಇದಕ್ಕೆ ನಿಮ್ಮ ಒಂದು ಕಷ್ಟ ಏನಿರುತ್ತೆ ಅದನ್ನು ನೀವು ಹೇಳ್ಕೊಂಡು ಆ ದೇವಿಗೆ ನಮ್ಮ ಕಷ್ಟ ಈ ರೀತಿ ಇದೆ ಅದನ್ನು ಪರಿಹಾರ ಮಾಡು ಅಂತೇಳಿ ಆ ನಿಮ್ಮ ಕೈಯಾರೆ ತಯಾರಿಸಿದಂಥ ಈ ಹೂವನ್ನು ಆ ದೇವಿಗೆ ಹಾಕ್ತಾ ಬರಬೇಕು. ಅದನ್ನು ನೀವು ಎಷ್ಟು ದಿನ ಹಾಕ್ತಿರೋ ಅಷ್ಟು ಜೀವನ ಪರ್ಯಂತ ನಿಮ್ಮ ಎಲ್ಲ ಕೆಲಸಗಳು ಸಫಲವಾಗ್ತವೆ, ಸುಖಿ ಜೀವನ ಆಗುತ್ತೆ. ಈ ಮಹಾಮಂತ್ರನ ನೀವು ಬೇಕು ಅಂದರೆ ಒಂದು ಪೇಪರ್ ಆಗಲಿ, ಪೇಪರ್ಗಿಂತ ನೀವು ತಗಡು ಬರುತ್ತಲ್ವ, ಮಕ್ಕಳಿಗೆ ನಾವೆಲ್ಲ ಬರಿತೀವಿ ತಗಡುಗಳು, ಚಕ್ರ ಬರೆಯೋ ಅಂಥದ್ದು ಅಂಥದನ್ನ ತೊಗೊಂಡು ಕೂಡ ಅದರಲ್ಲಿ ಕೂಡ ಈ ಮಂತ್ರನ ಬರೆದ್ಬಿಟ್ಟು ಮನೆಯಲ್ಲಿ ನೀವು ಸ್ಥಾಪನೆ ಮಾಡ್ಬೋದು. ಮನೆ ದೇವಸ್ಥಾನದ್ದು ಏನು ಫೋಟೋ ಇಕ್ಕಿದ್ದು ನೀವು ಪೂಜೆ ಮಾಡ್ತಿರಲ್ವ, ಅವಾಗ ಕೂಡ ಇದನ್ನು ಅದೇ ರೀತಿಯ ಅಲ್ಲೊಂದು ತಗಡಲ್ಲಿ ನೀವು ಬರೆದು ಬಿಟ್ಟು ಫ್ರೇಮ್ ಹಾಕ್ಸ್ಬೋದು. ಇಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ಹಿಕ್ಕಿ ಅದು ಏನು ಮಡ್ಚ್ಕೊಳ್ಳೋ ರೀತಿ, ಅಂದರೆ ಅದು ಯಾವುದೇ ರೀತಿ ಮೂಲೆಗಳು ಭಿನ್ನ ಆಗಬಾರ್ದು. ಅಂದರೆ ನೀವು ಬರೆದಂಥ ಆ ಒಂದು ಮಂತ್ರದ ಅಕ್ಷರಗಳೇನಿದೆ ಅದು ಮುರಿಬಾರ್ದು. ಆ ರೀತಿಯಾಗಿ ಒಂದು ಅಕ್ಕಿ ಹಿಕ್ಕಿ, ಅಂದರೆ ಕೆಳಗಡೆ ಒಂದು ಬಾಳೆ ಎಲೆನೋ ವಿಳ್ಯದ ಏನಾರು ಇಕ್ಕಿ ಅದ್ರ ಮೇಲೆ ಬೇಕಾದ್ರೆ ಅಕ್ಕಿ ಹಾಕ್ಬೋದು. ಅಕ್ಕಿ ಅಂದರೆ ನೀವು ಅವಾಗವಾಗ ಬದಲಾವಣೆ ಮಾಡಬೇಕಿಲ್ಲ ಅಂದರೆ ಹುಳ ಬೀಳ್ತವೆ, ಹುಳ ಬೀಳಬಾರ್ದು ಯಾವುದೇ. ಅಂದರೆ ಈ ಚಕ್ರಗಳನ್ನ ಒಂದು ಬೀಜಾಕ್ಷರಗಳು ಇಟ್ಟಾಗ ಹುಳ ಬೀಳಬಾರ್ದು. ಹಾಗಾಗಿ ಅವಾಗವಾಗ ನೀವು ನೋಡಿಕೊಂಡು ಆ ಅಕ್ಕಿನ ಬದಲಾವಣೆ ಮಾಡಿ ಹೊಸ ಅಕ್ಕಿ ಚೇಂಜ್ ಮಾಡಬೇಕು.
ಆ ರೀತಿ ಮಾಡ್ಕೊಳ್ತಾ ಬಂದು ಆ ದೇವಿಗೆ ನೀವು ಹೂವನ್ನು ಅರ್ಪಣೆ ಮಾಡ್ತಾ ಬಂದರೆ ಬಾಂಧವರೇ, ನೋಡಿ ನಿಮ್ಮ ಜೀವನ ಯಾವ ರೀತಿ ಇದ್ದಿದ್ದ ಜೀವನ ಯಾವ ರೀತಿ ಆಯಿತು ಅಂತ ನಿಮಗೆ ಆಶ್ಚರ್ಯ ಪಡ್ಬಿದೆ. ಅಷ್ಟು ಒಂದು ಅಭಿವೃದ್ಧಿಯಾದ ಒಂದು ಭಾಳ ಅದ್ಭುತವಾದಂಥ ಮಂತ್ರ ಇದು. ಇದನ್ನು ಬೇಕಾದ್ರೆ ಮನೆಯಲ್ಲಿ ಈ ರೀತಿ ಬರೆದು ಕೂಡ ಇಡ್ಬೋದು. ನೀವು ಸ್ಥಾಪನೆ ಮಾಡಿದಾಗ ನಿಮ್ಮ ಮನೇಲಿ ಯಾವುದೇ ಪ್ರಕಾರವಾದಂಥ ಎಂಥ ದುಷ್ಟಶಕ್ತಿಗಳಾಗಲಿ ಅನಿಷ್ಟವಾಗಲಿ ಯಾವುದು ಮನೆ ಒಳಗಡೆ ನುಗ್ಗಲ್ಲ. ಇದೊಂದು ಅದ್ಭುತವಾದಂಥ ಮಹಾಮಂತ್ರ ಅಂತಲೇ ಹೇಳ್ತಾರೆ ಇದಕ್ಕೆ. ಇದನ್ನು ಬರೆದು ನಿಮ್ಮ ಒಂದು ಯಾವುದೇ ಒಂದು ಕಷ್ಟಗಳಿದ್ರು ನೋಡಿ, ಇದಕ್ಕೇನು ಕಷ್ಟ ಇಲ್ಲ. ಒಂದು ಹೂವು ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಇದಕ್ಕೆ. ಒಂದು ಹೂವು ಒಂದು ನೀವು ದಿನ ಮಾಡಿದಷ್ಟು ಬೇಗ ನಿಮ್ಮ ಕೆಲಸಗಳಾಗುತ್ತೆ. ಇಲ್ಲ ವಾರದಲ್ಲಿ 1 ಸಾರಿ ಅಥವಾ 2 ಸಾರಿ ಮಾಡ್ತೀವಿ, ಅಥವಾ ಮಂಗಳವಾರ ಶುಕ್ರವಾರ ಮಾಡ್ತೀವಿ ನಾವು ಅನ್ನೋದಿದ್ರು ಕೂಡ ನಿಮ್ಮ ಶಕ್ತಿಗೆ ಅದು ಸೇರಿದ್ದು ಮಾಡಿ. ಅದು ಕೊನೆಯದಾಗಿ ನೀವು ಸಿದ್ಧಿ ಮಾಡ್ಕೊಂಡಾದ ನಂತರ ಆ ಮಾಲೆ ಮಾಡಬೇಕಾದ್ರೆ ಮತ್ತೊಂದು 108 ಬಾರಿ ಅಭಿಮಂತ್ರೆ ಮಾಡಿ ಆ ಹೂವನ್ನ ಆ ದೇವಿಗೆ ಅರ್ಪಿಸ್ಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮೆಲ್ಲ ದುಷ್ಟಶಕ್ತಿಗಳಿರ್ಬೋದು, ನಿಮ್ಮ ಒಂದು ಯಾವುದೇ ಒಂದು ಕೆಟ್ಟ ಒಂದು ಇದಿರ್ಬೋದು, ಜೀವನ ಇರ್ಬೋದು, ಅವೆಲ್ಲ ಕೂಡ ಹೋಗಿ ಮಹಾದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆಲೆಸ್ತಾಳೆ ಅನ್ನೋದು ಇಲ್ಲಿ ಒಂದು ಅಭಿಮತ ಇದೆ. ಇಂಥದನ್ನ ನೀವು ಸಿದ್ಧಿ ಮಾಡಿಕೊಂಡು ಅಭಿವೃದ್ಧಿ ಮಾಡಿಕೊಂಡು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿಕೊಳ್ಳಿ ಅಂತೇಳೋದೆ ನಮ್ಮ ಕೆಲಸ ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಯಾರು ನಿಮ್ಮ ಸ್ನೇಹಿತರು, ಸಂಬಂಧಿಕರು, ಫ್ರೆಂಡ್ಗಳು ಯಾರಿದ್ರು ಅವರಿಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಕೂಡ ಅವ್ರ ಕಷ್ಟಗಳು ಪರಿಹಾರ ಮಾಡ್ಕೊಳ್ಳೋಕೆ ಒಂದು ದಾರಿ ಆಗುತ್ತೆ. ಆ ಒಂದು ಪುಣ್ಯ ಕೂಡ ನಿಮಗೆ ಸೇರುತ್ತೆ ಅಂತ ಹೇಳ್ತಾ, ಇದುವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಬಾಂಧವರೇ.